ಏಜೆಂಟ್ಗೆ ತೋರಿಸಿದ್ದೀನಿ ಅಂತ. ಹೌದು, ನಾನು ಕ್ರಾಸ್ ವೋಟಿಂಗ್ ಮಾಡಿದ್ದೀನಿ ಅಂತ. ಹಂಗೆ ನನ್ನನ್ನು ಯಾರು ಪ್ರಶ್ನೆ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನನ್ನು ಯಾರು ಪ್ರಶ್ನೆ ಒಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರ. ಮೊದಲು ಈ ಸುದ್ದಿ ಶ್ರುತಿ, ನಮ್ಮ ರಿಪೋರ್ಟರ್, ನಮ್ಮ ಆಂಕರ್, ನಮ್ಮ ಕಲೀಗ್ ಮೊದಲಿಗೆ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅವ್ರು ಹೇಳೋದು, ಆತ್ಮಸಾಕ್ಷಿ ಮತ ಹಾಕ್ತೀನಿ, ನನ್ನನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ, ನನಗೆ ಯಾರು ಅನುದಾನ ಕೊಟ್ಟಿದ್ದಾರೆ. ನಾವು ಮಾತಾಡಿದ್ವಿ, ನಾನು ಮತ್ತು ಸ್ಮಿತಾ. ಅನುದಾನ ಕೊಟ್ಟಿದ್ದು 40 ಕೋಟಿ ರೂಪಾಯಿ ಆಲ್ರೆಡಿ ಕೊಟ್ಟಿದ್ರು ಅಂತ ಹೇಳಿ. ಈಗ ಕ್ರಾಸ್ ವೋಟಿಂಗ್ ಆಗಿದೆ, ನಾವು ಮಾತಾಡ್ತಾ ಇದ್ವಿ. ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ವಿ, ಹಾಗೇನೇ ಆಗಿದೆ. ಆಮೇಲೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಬಿಜೆಪಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಒನ್ಸ್ ಅಗೈನ್ ವಿಜಿ ನನ್ನ ಧ್ವನಿ ಕೇಳ್ತಾ ಇದ್ರೆ, ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಕಡೆಯಿಂದ ಏನು ಕ್ರಮ ಕೈಗೊಳ್ಬಹುದು ಬಿಜೆಪಿ? ಜಯಪ್ರಕಾಶ್, ಈಗ ಪ್ಲೀಸ್ ಕಂಟಿನ್ಯೂ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ವೆರಿ ಕ್ಲಿಯರ್. ಸೋಮಶೇಖರ್ ಅವ್ರಿಗೆ ತೋರಿಸಬೇಕಾಗಿತ್ತು ನನಗಾಗ್ತಾ ಇರೋ ಅಸಮಾಧಾನ ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಂಗ ಆಯ್ತು ಈ ರಾಜ್ಯಸಭಾ ಚುನಾವಣೆ. ಹೇಳ್ತಾ ಇದ್ರಿ ಅವ್ರಿಗೆ ಎಸ್ ಟಿ ಸೋಮಶೇಖರ್ ದೃಢಪಟ್ಟಿರುವಂತದ್ದು. ಎಸ್ ಟಿ ಸೋಮಶೇಖರ್ ಅಡ್ಡ ಮತದ ಬೆನ್ನಲ್ಲೇ ಈಗ ಏನು ಬಿಜೆಪಿ ನಾಯಕರ ಬಳಿ ತೆರಳಿ ಈಗ ಬಿಜೆಪಿಯ ಮುಖಂಡರು ಚರ್ಚೆ ನಡೆಸ್ತಾ ಇರುವಂಥದ್ದು. ಅಶೋಕ್ ಮತ್ತು ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಮುಖಂಡರು ಏನು ಬಿಜೆಪಿ ಕಚೇರಿಗೆ ತೆರಳಿ ಸುನೀಲ್ ಕುಮಾರ್ ಮತ್ತು ಅಲ್ಲಿ ಯಾರು ಮತದಾನ ಏಜೆಂಟ್ ಇದ್ರು ಅವರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ಕೇಂದ್ರದ ಅಂದ್ರೆ ಹೈಕಮಾಂಡ್ಗೆ ಮಾಹಿತಿ ಹೋಗಿರುವಂಥದ್ದು. ಹೈಕಮಾಂಡ್ ನಾಯಕರಿಗೆ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರುವಂಥದ್ದು. ಮುಂದಿನ ಕ್ರಮ ಪಕ್ಷದಿಂದ ಏನಾದರೂ ಕೂಡ ಅಮಾನತ್ ಮಾಡ್ತಾರಾ, ಉಚ್ಚಾಟನೆ ಮಾಡ್ತಾರಾ, ಅಥವಾ ಏನು ಶಾಸಕತ್ವ ಅನರ್ಹ ಸಂಬಂಧಪಟ್ಟಂತೆ ಮುಂದೆ ಏನು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನಾಯಕರ ಒಂದು ಅವರ ಒಂದು ಸಲಹೆ ಮೇರೆಗೆ ರಾಜ್ಯ ಬಿಜೆಪಿ ನಾಯಕರು ಎಸ್ ಟಿ ಸೋಮಶೇಖರ್ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ. ಏನ್ ಕ್ರಮ ಅನ್ನೋದು ಸ್ವಲ್ಪ ಹೊತ್ತಲ್ಲಿ ಒಂದು ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಸಂಬಂಧಪಟ್ಟಂತೆ ಅವಿಜಿ ಹಾಗಿದ್ರೆ ಅವರ ಕ್ರಮಕ್ಕೆ ಮೊದಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಇವರು ಬಿಜೆಪಿಗೆ ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಯಾವುದೇ ಪ್ರಾಬ್ಲಮ್ ಇಲ್ಲಲ್ಲ. ಖಂಡಿತವಾಗ್ಲೂ ಜಯಪ್ರಕಾಶ್, ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಉಪಚುನಾವಣೆ ಬರುತ್ತೆ. ಬಿಜೆಪಿಯಿಂದ ಸಂಪೂರ್ಣವಾಗಿ ಅವರ ಒಂದು ಸಂಬಂಧ ಅಥವಾ ಅವ್ರ ಕ್ರಮ ತೆಗೆದುಕೊಳ್ಳುವಂತ ಯಾವುದು ಕೂಡ ಇರೋದಿಲ್ಲ. ರಾಜೀನಾಮೆ ಕೊಟ್ರೆ ಮುಗಿದು ಹೋಯ್ತು ಅವರು. ಯಾಕಂದ್ರೆ ಅವರು ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಹೋಗ್ತಾರೆ. ಫಾಲೋ ಮಾಡಿ ಸೋಮಶೇಖರ್ನ ಫಾಲೋ ಮಾಡಿ. ಈಗ ಮೈತ್ರಿಕೂಟದ ತ್ರಿಮೂರ್ತಿಗಳು ಇನ್ನೂ ನಾಪತ್ತೆ. ಮತ್ತೊಂದು ಕಡೆ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಈಗ ಬಿಜೆಪಿ ಅವರು ತನ್ನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಾಯ್ತಾರ, ತಾನೇ ಕೊಟ್ಟು ಬರ್ತಾರೆ ಗೊತ್ತಿಲ್ಲ. ಯತ್ನಾಳ್ ಅವ್ರು ಬಂದಿಲ್ಲ ಅಂತಿನ್ನ. ಓ ಮೈ ಗುಡ್ನೆಸ್. ಯತ್ನಾಳ್ ಅವರು ಈ ದೊಡ್ಡ ದೊಡ್ಡ ನಾಯಕರುಗಳು ಬಂದಾಗ ಅದರೊಂದು ಕದರೇ ಬೇರೆ ಇರುತ್ತೆ. ಯಕ್ಷಗಾನದಲ್ಲಿ ಹೇಳ್ತಾರೆ ದೊಡ್ಡ ವೇಷ ಅಂತ. ದೊಡ್ಡ ವೇಷ ಕೊನೆಗೆ ಬರೋದು ಅಂತ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದ ತಕ್ಷಣ ಇಡೀ ಮೀಡಿಯಾ ಅವರ ಕಡೆಗೆ ಹೋಗುತ್ತೆ, ಕೇಳುತ್ತೆ ಕೆಲವು ಪ್ರಶ್ನೆಗಳನ್ನ. ಬಹಳ ಅತ್ಯುತ್ತಮವಾದಂಥ ಉತ್ತರಗಳು ಅವರ ಕಡೆಯಿಂದಲೂ ಬರುತ್ತೆ. ನನ್ನ ಇಂಟರ್ಪ್ರಿಟೇಷನ್ ತಪ್ಪ ಆಗ್ಬೋದೇನೋ, ಬಟ್ ಗೊತ್ತಿಲ್ಲ. ಯತ್ನಾಳ್ ಅವ್ರಿಗೆ ಏನೇ ಕೋಪ ಇದ್ರೂ ಕೂಡ ಅದು ವ್ಯಕ್ತಿಗತವಾಗಿರುತ್ತೆ. ಪಕ್ಷಕ್ಕೆ ಯಾವತ್ತೂ ಅವ್ರು ಉಲ್ಟಾ ನಿಲ್ಲೋದಿಲ್ಲ. ಬಿಜೆಪಿ ಪಕ್ಷಕ್ಕೆ ವಿರುದ್ಧವಾಗಿ ನಿಲ್ಲೋದಿಲ್ಲ. ಅವ್ರ ಬರ್ದಲೆ ಮನಸ್ಸನ್ನ ತೋರಿಸಬಹುದು. ಅಡ್ಡ ಮತದಾನ ನನ್ನ ಪ್ರಕಾರ ಯತ್ನಾಳ್ ಅವ್ರು ಮಾಡೋದಿಲ್ಲ ಬಹುಶಃ. ಅದು ಸಾಧ್ಯನೇ ಇಲ್ಲ. ಆದ್ರೆ ಅಲ್ಲೊಂದು ಹೇಳಿಕೆ ಇರುತ್ತೆ ನೋಡ್ರಿ, ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು, ನಾವು ಓಟ್ ಹಾಕ್ತೀವಿ, ಇವ್ರನ್ನೆಲ್ಲ ನಾವು ಕೇಳಲ್ಲ ರೀ ಅಂತ ಬಿಡ್ತಾರೆ. ತಂದ್ಬಿಟ್ಟು ಇವರಿಂದ ಏನಾಗೋದಿಲ್ಲ, ನಾವು ಮೋದಿಯನ್ನು ಮಾಡಕ್ ಬಂದಿರೋದು ನಾವು. ನಾನು ಮುಖ್ಯಮಂತ್ರಿ ಆಗೋ ಮಗ ಇದ್ದೀನಿ ನಾನು. ಅವ್ರದ್ದೊಂದು ಮ್ಯಾನರಿಸಮ್ ಬಹಳ ಅದ್ಭುತ. ಮೈತ್ರಿಕೂಟದ ತ್ರಿಮೂರ್ತಿಗಳು ಇನ್ನೂ ನಾಪತ್ತೆ. ಹೆಬ್ಬಾರ್, ಯತ್ನಾಳ್, ಕಂದಕೂರ್ ನಡೆ ನಿಗೂಢ. 3 ಜನ, ಹೆಬ್ಬಾರ್, ಯತ್ನಾಳ್, ಕಂದಕೂರ್. 4 ಗಂಟೆವರೆಗೂ ಸಮಯ ಇದೆ, ಬಂದರೂ ಬರಬಹುದು ಅನ್ನೋ ನಿರೀಕ್ಷೆ. ಈಗ ಆಲ್ರೆಡಿ ಫೋನ್ ಕಾಲ್ಗಳು ನಿರಂತರವಾಗಿ ಸಂಪರ್ಕಕ್ಕೆ ಅವರನ್ನು ತೆಗೆದುಕೊಳ್ಳೋ ಪ್ರಯತ್ನ ಆಗ್ತಾ ಇರುತ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ವಿಜಯ್ ನೋಡಿ, ಇನ್ನೂ 3 ಜನ ಬಂದಿಲ್ಲ. ಅವ್ರು 3 ಜನದ ನಡೆ ಬಗ್ಗೆ ಕುತೂಹಲ ಇದ್ದೇ ಇದೆ. ಈಗ ಯತ್ನಾಳ್ ಅವರು ಏನೇ ಕೋಪ ಇದ್ರು ಕೂಡ ನಾನು ಶೆಟ್ಟಿ ಸರ್ ಮಾತನಾಡ್ತಾ ಇದ್ವಿ, ಬಿಜೆಪಿಗೆ ಓಟ್ ಹಾಕ್ತಾರೆ. ಬಟ್ ಇನ್ನಿಬ್ರು ಕತೆ ಏನು ಅಂತ ಹೇಳಿ. ಒಂದ್ ಕಡೆ ಕಂದಕೂರ್ ಅವರಿಗೆ ಕುಮಾರಸ್ವಾಮಿ ಮೇಲೆ ಕೋಪ, ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ರೀತಿಯ ಲೆಕ್ಕಾಚಾರ. ಸೊ ಈ ಇಬ್ರು ಕತೆ ಹೇಳಿ,
ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನಾದ್ರೂ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆಯಾ ನಿಮ್ಗೆ ವಿಜಯ್? ಸ್ಮಿತಾ, ಖಂಡಿತವಾಗ್ಲೂ ಕೂಡ ಆಗಲೇ ಜಯಪ್ರಕಾಶ್ ಮತ್ತೆ ನೀವು ಕೂಡ ಹೇಳ್ತಾ ಇದ್ರಿ, ಯತ್ನಾಳ್ ಅವರ ಕೋಪ ಇರುವಂಥದ್ದು ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಮೇಲೆ, ಬಿಜೆಪಿ ಪಕ್ಷದ ಮೇಲೆಲ್ಲ. ಮತ್ತು ಅವ್ರು ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಮಾಡೋದೇ ಇಲ್ಲ, ಅದಂತೂ ಕೂಡ ಶತಸಿದ್ಧ. ಆದ್ರೆ 2 ಗಂಟೆ 2:30 ಯಾಕಂದ್ರೆ 4 ಗಂಟೆವರೆಗೂ ಕೂಡ ಮತದಾನ ಸಮಯ ಇರುವಂತ ಹಿನ್ನೆಲೆಯಲ್ಲಿ ಯಾವ ಬೇಕಾದ್ರೂ ಬರ್ಬೋದು. ಅವರು ಒಂದು ಲೇಟ್ ಆಗಿ ಬಂದು ಒಂದು ಸಂದೇಶ ಕೊಡುವಂಥದ್ದು. ಆದ್ರೆ ಬಿಜೆಪಿಯ ವಿರುದ್ಧ ಅಸಮಾಧಾನ ಇಲ್ಲ, ವ್ಯಕ್ತಿ ವಿರುದ್ಧ ಇರುವಂತ ಹಿನ್ನೆಲೆಯಲ್ಲಿ ಅವರು ಅಡ್ಡ ಮತದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಆ ಅನುಮಾನ ಇಲ್ಲ ಯತ್ನಾಳ್ ಬಗ್ಗೆ. ಆದ್ರೆ ಈಗ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ ಹಿನ್ನೆಲೆಯಲ್ಲಿ ಈಗ ಶಿವರಾಮ್ ಹೆಬ್ಬಾರಿ ಅಪ್ಡೇಟ್ ಎಸ್ ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿ ಕ್ರಮ? ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳೋದು ಅನಿವಾರ್ಯ. ಅವ್ರಿಗೆ ಅನಿವಾರ್ಯನೇ, ಕೈಗೊಳ್ಳದೆ ಹೋದ್ರೆ ಇನ್ ಮಿಕ್ಕದವರೆಲ್ಲ ಕೇಳ್ತಾರೆ. ನನ್ನ ಮೂಲಭೂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಅವ್ರು ಕ್ರಮ ಕೈಗೊಂಡ್ರೆ ಅವರಿಗೆ ವೋಟಿಂಗ್ ನಿಲ್ಲಕ್ಕಾಗತ್ತಾ ಎಲೆಕ್ಷನ್ಗೆ? ಆ ಪ್ರಾಬ್ಲಮ್ ಉಂಟಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವರ